ಕಾಶ್ಮೀರದ ಸುಂದರ ಕಣಿವೆಯಲ್ಲಿ ಎತ್ತರದ ಪರ್ವತಗಳ ನಡುವೆ ಒಂದು ಕಾಲದಲ್ಲಿ ಅತ್ಯಂತ ವೈಭವದಿಂದ ಮೆರೆದಿದ್ದ ಒಂದು ಕಟ್ಟಡದ ಅವಶೇಷಗಳು ಇವತ್ತಿಗೂ ಮೌನವಾಗಿ ನಿಂತಿವೆ. ಇದು ಬರೀ ಕಲ್ಲುಗಳ ರಾಶಿಯಲ್ಲ, ಇದು ಒಂದು ಕಳೆದುಹೋದ ಸಾಮ್ರಾಜ್ಯದ ಅಚಲವಾದ ನಂಬಿಕೆಯ ಮತ್ತು ಕಾಲನ ಹೊಡೆತದ ಕಥೆಯನ್ನು ಹೇಳುವ ಒಂದು ಮಹಾಕಾವ್ಯ. ಹಾಗಿದ್ರೆ ಏನಿದು ಅವಶೇಷಗಳು? ಇದನ್ನ ಯಾರು ಕಟ್ಟಿಸಿದ್ದು ಮತ್ತು ಯಾಕೆ? ಇದರ ವೈಭವದ ದಿನಗಳಿಂದ ಹಿಡಿದು ಇವತ್ತಿನ ಸ್ಥಿತಿಯವರೆಗೆ ಇದರ ಪಯಣ ಹೇಗಿತ್ತು? ಬನ್ನಿ, ಈ ಐತಿಹಾಸಿಕ ಕಟ್ಟಡದ ಹಿಂದಿನ ರಹಸ್ಯಗಳನ್ನು ಒಟ್ಟಾಗಿ ಅನ್ವೇಷಿಸೋಣ. ಸರಿ, ಮೊದಲು ನಾವು ಈ ದೇವಸ್ಥಾನದ ಅಸಲಿ ಗುರುತು ಏನು ಮತ್ತು ಅದನ್ನ ಕಟ್ಟಿರೋ ಜಾಗದ ವಿಶೇಷತೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ಕೇವಲ ಒಂದು ಪೂಜಾ ಸ್ಥಳವಾಗಿರ್ಲಿಲ್ಲ, ಅದಕ್ಕಿಂತ ತುಂಬಾನೇ ಹೆಚ್ಚಿನದಾಗಿತ್ತು. ಈ ದೇವಸ್ಥಾನ ಇದು ಸೂರ್ಯದೇವರಿಗೆ ಅರ್ಪಣೆ ಮಾಡಿರೋದು. ಎಲ್ಲಿದೆ ಅಂದ್ರೆ ಕಾಶ್ಮೀರದ ಅನಂತನಾಗ್ ಹತ್ತಿರ. ಕಟ್ಸಿದ್ಯಾವಾಗ? ಕ್ರಿಸ್ತ.ಶಕ 8ನೇ ಶತಮಾನದಲ್ಲಿ. ಯಾರು ಕಟ್ಸಿದ್ದು ಅಂದ್ರೆ ಕರ್ಕೋಟ ರಾಜವಂಶದ ಅತ್ಯಂತ ಶಕ್ತಿಶಾಲಿ ರಾಜ ಲಲಿತಾದಿತ್ಯ ಮುಕ್ತಪೀಡ. ಈ ಬೇಸಿಕ್ ಪಾಯಿಂಟ್ಸ್ ನಮ್ಗೆ ಈ ದೇವಸ್ಥಾನದ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಇದರ ಲೊಕೇಶನ್ ಇದೆಯಲ್ಲ, ಅದಕ್ಕೆ ಒಂದು ಸ್ಪೆಷಾಲಿಟಿ ಇದೆ. ಇದನ್ನ ಒಂದು ಬೆಟ್ಟದ ಮೇಲೆ ಕಟ್ಟಲಾಗಿದೆ. ಅಲ್ಲಿಂದ ಇಡೀ ಕಣಿವೆಯ ಒಂದು ಅದ್ಭುತವಾದ ಪನೋರಮಿಕ್ ವ್ಯೂ ಸಿಗುತ್ತೆ. ಈ ಜಾಗವನ್ನ ಸುಮ್ಮನೆ ಆಯ್ಕೆ ಮಾಡಿಲ್ಲ, ಬದಲಾಗಿ ಇದೊಂದು ಸ್ಟ್ರಾಟಜಿಕ್ ಸ್ಥಳವೂ ಆಗಿತ್ತು. ಇಲ್ಲಿಂದ ದೇವಸ್ಥಾನದ ವೈಭವ ದೂರದವರೆಗೂ ಕಾಣುತ್ತಿತ್ತು. ಸರಿ, ಹಾಗಿದ್ರೆ ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡಿ ಹಿಂದೆ ಹೋಗೋಣ. ಈ ದೇವಸ್ಥಾನ ಕಟ್ಟಿಸಿದ ಆ ಚಕ್ರವರ್ತಿಯ ವಿಷನ್ ಏನಿತ್ತು? ಅವರ ಮಹತ್ವಾಕಾಂಕ್ಷೆ ಹೇಗಿತ್ತು? ರಾಜ ಲಲಿತಾದಿತ್ಯ ಕರ್ಕೋಟ ವಂಶಕ್ಕೆ ಸೇರಿದವನು. ಅವನ ಆಳ್ವಿಕೆ 8ನೇ ಶತಮಾನದಲ್ಲಿತ್ತು. ಅದು ಕಾಶ್ಮೀರದ ಇತಿಹಾಸದಲ್ಲೇ ಒಂದು ಗೋಲ್ಡನ್ ಏಜ್ ಅಂತಾನೆ ಹೇಳಬಹುದು. ಈ ಸಮಯದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ದೊಡ್ಡ ಪ್ರೋತ್ಸಾಹ ಸಿಕ್ಕಿತ್ತು ಮತ್ತು ಮಾರ್ತಾಂಡ ದೇವಾಲಯ ಆ ಯುಗದ ಒಂದು ಶ್ರೇಷ್ಠ ಉದಾಹರಣೆಯಾಗಿ ನಿಲ್ಲುತ್ತೆ. ಒಂದು ದಂತಕತೆ ಪ್ರಕಾರ ರಾಜ ಲಲಿತಾದಿತ್ಯನಿಗೆ ಸ್ವತಃ ಸೂರ್ಯದೇವನೇ ಕನಸಿನಲ್ಲಿ ಬಂದು ಈ ದೇವಸ್ಥಾನವನ್ನ ಕಟ್ಸೋಕ್ಕೆ ಪ್ರೇರಣೆ ನೀಡಿದನಂತೆ. ಮೈಲುಗಟ್ಲೆ ದೂರದಿಂದ ನೋಡಿದ್ರೂ ಸೂರ್ಯನ ತರ ಪ್ರಜ್ವಲಿಸುವ ಒಂದು ದೇವಸ್ಥಾನವನ್ನ ಕಟ್ಸ್ಬೇಕು ಅನ್ನೋದು ಅವನ ದೊಡ್ಡ ಆಸೆಯಾಗಿತ್ತು. ಅಂದ್ರೆ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಈ ದೇವಸ್ಥಾನ ಬರೀ ಒಂದು ಪೂಜಾ ಸ್ಥಳ ಆಗಿರ್ಲಿಲ್ಲ. ಲಲಿತಾದಿತ್ಯ ಒಬ್ಬ ಮಹಾನ್ ಯೋಧ, ಜೊತೆಗೆ ಕಲೆಗಳನ್ನ ಪ್ರೋತ್ಸಾಹಿಸುವ ರಾಜನಾಗಿದ್ದ. ಹಾಗಾಗಿ ಈ ದೇವಸ್ಥಾನ ಅವನ ಸಾಮ್ರಾಜ್ಯದ ಶಕ್ತಿಯ ಸಿಂಬಲ್ ಆಗಿತ್ತು, ಜೊತೆಗೆ ಅವನ ವೈಯಕ್ತಿಕ ಭಕ್ತಿಗೂ ಸಾಕ್ಷಿಯಾಗಿತ್ತು. ಮುಂದೆ ಈ ದೇವಸ್ಥಾನದ ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡೋಣ. ಇದರ ವಿನ್ಯಾಸದಲ್ಲಿ ಕಲೆ, ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆ ಹೇಗೆ ಒಟ್ಟಿಗೆ ಸೇರ್ಕೊಂಡಿದೆ ಅನ್ನೋದನ್ನ ನೋಡೋಣ ಬನ್ನಿ. ಈ ದೇವಸ್ಥಾನದ ವಾಸ್ತುಶಿಲ್ಪ ಇದೆಯಲ್ಲ, ಅದು ನಿಜಕ್ಕೂ ತುಂಬಾನೇ ಯುನೀಕ್. ಇದನ್ನ ಕಾಶ್ಮೀರಿ ಶಿಲಾ ವಾಸ್ತುಶಿಲ್ಪ ಅಂತ ಕರೀತಾರೆ. ಇದು ಒಂದು ರೀತಿಯ ಫ್ಯೂಷನ್ ಸ್ಟೈಲ್. ಇದರಲ್ಲಿ ಗಾಂಧಾರ ಕಲೆಯ ಗ್ರೀಕ್ ರೋಮನ್ ಸ್ಟೈಲ್ ಮತ್ತು ನಮ್ಮ ಭಾರತದ ಗುಪ್ತರ ಕಾಲದ ಕ್ಲಾಸಿಕಲ್ ಸ್ಟೈಲ್ ಎರಡೂ ಮಿಕ್ಸ್ ಆಗಿದೆ. ಇದು ಕೇವಲ ಕಲೆಯ ಸಂಗಮ ಅಲ್ಲ, ಆ ಕಾಲದ ಸಾಂಸ್ಕೃತಿಕ ವಿನಿಮಯದ ಪ್ರತೀಕವೂ ಹೌದು. ಹೇಗಿತ್ತು ಗೊತ್ತಾ ಆ ದೇವಸ್ಥಾನ? ದೊಡ್ಡ ದೊಡ್ಡ ಕಂಬಗಳ ಹಾಲ್ಗಳು, ಎತ್ತರದ ವೇದಿಕೆ ಮೇಲೆ ಗರ್ಭಗುಡಿ, ಗೋಡೆಗಳ ಮೇಲೆಲ್ಲ ನಮ್ಮ ಪುರಾಣದ ಕಥೆಗಳನ್ನ ಹೇಳುವ ಸುಂದರವಾದ ಕೆತ್ತನೆಗಳು. ಇವತ್ತಿಗೂ ಉಳಿದುಕೊಂಡಿರೋ ಕಂಬಗಳ ಮೇಲೆ ಕಮಲದ ಹೂವಿನ ಡಿಸೈನ್ ಮತ್ತು ದೇವತೆಗಳ ಆಕೃತಿಗಳನ್ನ ನೋಡಬಹುದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ದೇವಸ್ಥಾನಕ್ಕೆ 2 ಉದ್ದೇಶಗಳಿದ್ವು. ಒಂದು ಕಡೆ ಇದು ಸೂರ್ಯಾರಾಧನೆಯ ದೊಡ್ಡ ಧಾರ್ಮಿಕ ಕೇಂದ್ರವಾಗಿತ್ತು, ಇನ್ನೊಂದು ಕಡೆ ಇದೊಂದು ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟರಿ ತರನೂ ಕೆಲಸ ಮಾಡ್ತಿತ್ತು. ಇದರ ವಿನ್ಯಾಸವನ್ನ ಸೂರ್ಯನ ಚಲನೆಯನ್ನ, ವಿಶೇಷವಾಗಿ ಅಯನ ಸಂಕ್ರಾಂತಿಗಳನ್ನ ನಿಖರವಾಗಿ ಗುರುತಿಸೋ ಹಾಗೆ ಮಾಡಲಾಗಿತ್ತು. ಆದ್ರೆ ಪ್ರತಿಯೊಂದು ದೊಡ್ಡ ಕಥೆಗೂ ಒಂದು ತಿರುವು ಇದ್ದೇ ಇರುತ್ತೆ. ಈ ದೇವಸ್ಥಾನದ ಕಥೆಯಲ್ಲೂ ಒಂದು ದುರಂತದ ಅಧ್ಯಾಯ ಇದೆ. ಅದರ ಸುವರ್ಣಯುಗದಿಂದ ಅದರ ದುರಂತ ಅಂತ್ಯದ ಕಡೆಗೆ ನಮ್ಮ ಪಯಣ ಸಾಗುತ್ತೆ. ಹೌದು, 14ನೇ ಶತಮಾನ. ಈ ಒಂದು ಶತಮಾನ ಕಾಶ್ಮೀರದ ಇತಿಹಾಸವನ್ನೇ ಬದಲಾಯಿಸ್ಬಿಡ್ತು. ಅದರ ಜೊತೆಗೆ ಈ ಭವ್ಯ ದೇವಸ್ಥಾನದ ಹಣೆಬರಹನೂ ಸಂಪೂರ್ಣವಾಗಿ ಬದಲಾಯಿತು. ಇತಿಹಾಸಕಾರರು ಹೇಳೋ ಪ್ರಕಾರ ಶಮ್ಸ್ ಉದ್ದೀನ್ ಶಾ ಮೀರ್ನ ಆಳ್ವಿಕೆಯ ಸಮಯದಲ್ಲಿ ಈ ದೇವಸ್ಥಾನವನ್ನ ದೊಡ್ಡ ಮಟ್ಟದಲ್ಲಿ ನಾಶ ಮಾಡಲಾಯಿತು. ಈ ಘಟನೆಯು ಕಾಶ್ಮೀರದ ಇತಿಹಾಸದಲ್ಲಿ ಒಂದು ಹೊಸ ಯುಗದ ಆರಂಭಕ್ಕೆ ಕಾರಣವಾಯಿತು ಮತ್ತು ಈ ಭವ್ಯ ದೇವಾಲಯವು ಅವಶೇಷಗಳಾಗಿ ಉಳಿಯಿತು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಆ ಅವಶೇಷಗಳು ಇವತ್ತಿಗೂ ಒಂದು ಕಥೆ ಹೇಳ್ತಿವೆ. ಅವುಗಳ ಅರ್ಥವೇನು, ಅವು ನಮ್ಗೆ ಏನ್ ಹೇಳ್ತವೆ ಅನ್ನೋದನ್ನ ಈಗ ನೋಡೋಣ. ಇವತ್ತು ಈ ಜಾಗವನ್ನ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಂದ್ರೆ ASI ನೋಡ್ಕೊಳ್ತಿದೆ.
ಇದು ನಮ್ಮ ಮಧ್ಯಕಾಲೀನ ಕಾಶ್ಮೀರಿ ವಾಸ್ತುಶಿಲ್ಪದ ಭವ್ಯತೆಗೆ ಮತ್ತು ನಮ್ಮ ಪ್ರಾಚೀನ ಪರಂಪರೆಗೆ ಒಂದು ಮೌನ ಸಾಕ್ಷಿಯಾಗಿ ನಿಂತಿದೆ. ಇತಿಹಾಸಕಾರರಿಗೆ ಮತ್ತು ಕಲಾಪ್ರೇಮಿಗಳಿಗೆ ಇದೊಂದು ಅಮೂಲ್ಯವಾದ ನಿಧಿ. ಒಂದು ವೇಳೆ ಈ ಜಾಗಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಇದ್ರೆ ಕೆಲವು ಟಿಪ್ಸ್. ವಸಂತಕಾಲ ಅಥವಾ ಶರತ್ಕಾಲದಲ್ಲಿ ಹೋದ್ರೆ ವಾತಾವರಣ ಚೆನ್ನಾಗಿರತ್ತೆ. ಶ್ರೀನಗರದಿಂದ ಜಸ್ಟ್ 60 ಕಿಲೋಮೀಟರ್ಸ್ ರೋಡ್ ಮೂಲಕ ಸುಲಭವಾಗಿ ಹೋಗ್ಬೋದು. ಬೆಸ್ಟ್ ಅಂದ್ರೆ ಸೂರ್ಯೋದಯದ ಟೈಮ್ಗೆ ಹೋದ್ರೆ ಆ ಬಿಸಿಲು ಕಲ್ಲಿನ ಕೆತ್ತನೆಗಳ ಮೇಲೆ ಬೀಳೋ ದೃಶ್ಯ ಇದೆಯಲ್ಲ, ಅದನ್ನ ಮಿಸ್ ಮಾಡ್ಕೋಬಾರ್ದು. ಕೊನೆಯದಾಗಿ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಒಂದು ವೇಳೆ ಈ ಕಲ್ಲುಗಳಿಗೆ ಮಾತಾಡೋ ಶಕ್ತಿ ಇದ್ದಿದ್ರೆ, ಸಾವಿರಾರು ವರ್ಷಗಳ ಇತಿಹಾಸವನ್ನ ನೋಡಿದ ಇವು ಸಾಮ್ರಾಜ್ಯಗಳ ಏಳುಬೀಳು, ಜನರ ನಂಬಿಕೆ, ಕಾಲದ ಆಟ, ಇವೆಲ್ಲದರ ಬಗ್ಗೆ ಇನ್ನಂತಹ ಕಥೆಗಳನ್ನ ಹೇಳ್ತಿದ್ವು ಅಲ್ವಾ?